ಮೇಲ್ಮುಖ ಒತ್ತಡವಿದೆ. ನಾನೊಂದು ಪ್ರಯೋಗ ಮಾಡುತ್ತಿದ್ದೇನೆ. ನಾನು ನೀರನ್ನ ಇದ್ರ ಜಾಲ್ರಿ ಒಳಕ್ಕೆ ಒಯ್ದ್ರೆ ನೀರು ಹೋಗುತ್ತೆ. ನಾನೊಂದು ಪ್ರಯೋಗ ಮಾಡ್ತೀನಿ. ಇದು ಒಂದೇ ಲೋಟ ನೀರು ತಗತೀನಿ. ಲೋಟದೊಳಗೆ ನೀರ್ ಮಕ್ಕಂದಾಗ ನೀರನ್ನ ಒಂದಿನರಲ್ಲಿ ಮುಚ್ಚುತ್ತೀನಿ. ಬಿಟ್ರೆ ನೀರು ನಿಂತ್ಕೊಳ್ಳುತ್ತೆ. ಯಾಕೆ? ಗಾಳಿಗೆ ಮೇಲ್ಮುಖ ಒತ್ತಡವಿದೆ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಊರ ಹೆಸರು ಡಾಮಡ. ಅಲ್ಲಿ ನಾನು ಪ್ರಯೋಗ ಮಾಡುತ್ತಿದ್ದೇನೆ. ಲೋಟ ಒಂದ್ರೆ ನೀರು ತಗತೀನಿ. ನಾನು ಲೋಟದಲ್ಲಿ ನೀರು ಹೋದ್ರೆ ಸೋರ್ಕು ಹೋಗುತ್ತೆ. ನಾನೊಂದು ಪ್ರಯೋಗ ಮಾಡ್ತೀನಿ. ನೀರನ್ನು ಲೋಟದೊಳಗೆ ಹಾಕುತ್ತೇನೆ. ನಾನು ಒಂದಿನ ಮುಚ್ಚುವುದಾಗ ಕೈ ಬಿಟ್ಟಾಗ ಯಾಕೆ ನಿಂತ್ಕೊಳ್ಳುತ್ತೆ? ಗಾಳಿಗೆ ಮೇಲ್ಮುಖ ಒತ್ತಡವಿದೆ. ನನ್ನ ಹೆಸರು ಪುನೀತ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಊರ ಹೆಸರು ಡಾಮಡ. ಅಲ್ಲಿ ನಾನೊಂದು ಪ್ರಯೋಗ ಮಾಡುತ್ತೇನೆ. ಬಾಟ್ಲು ನೀರು ತಗತೀನಿ. 2 ತೂಟ ಮಾಡಿದ್ದೇನೆ. ತೂಟ ಮಾಡಿದ್ದೇನೆ. ಮೇಲ್ಗಡೆ ಮುಚ್ಚಿದಾಗ ನೀರು ನಿಂತ್ಕೊಳ್ಳುತ್ತೆ. ಬಿಟ್ಟಾಗ ನೀರು ಬರುತ್ತೆ. ಯಾಕೆ ಅಂದರೆ ಗಾಳಿಗೆ ಕೆಳಮುಖ ಒತ್ತಡವಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಲ್ಲಿ ಓದುತ್ತಿದ್ದೇನೆ. 5ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಅಶುದ್ಧ ನೀರನ್ನು ಶುದ್ಧ ಮಾಡುವುದು. ಹೇಗೆಂದರೆ ಅಶುದ್ಧ ನೀರನ್ನು ಇಲ್ಲಿ ಬಿಟ್ಟರೆ ಅಲ್ಲಿ ಶುದ್ಧ ನೀರು ಬರುತ್ತದೆ. ಇದು ಸಣ್ಣ ಕಲ್ಲು, ಇದು ಮರಳು, ಇದು ದಪ್ಪ ಕಲ್ಲು, ಇದು ಇದ್ದಿಲು, ಇದು ಹತ್ತಿ. ಅದರ ಬಾಟಲಿನ ಒಳಗೆ ಹಾಕಿ ಎಲ್ಲಾನು ಬಿಟ್ಟು ಅದರೊಳಗೆ ಅಶುದ್ಧ ನೀರನ್ನು ಬಿಟ್ಟರೆ ಶುದ್ಧವಾಗುತ್ತದೆ. ಇಲ್ಲಿ ಈ ನೀರನ್ನು ಬಿಟ್ಟರೆ ಇಲ್ಲಿ ಶುದ್ಧವಾಗುತ್ತದೆ. ನಿಧಾನವಾಗಿ ಚಲಿಸುತ್ತದೆ. ಇಲ್ಲಿ ಶುದ್ಧ ನೀರು ಬರುತ್ತು. ನನ್ನ ಹೆಸರು ನಿರೂಪ್. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವ ಹೃದಯದಲ್ಲಿ 4 ಕೊನೆಗಳನ್ನು ಹೊಂದಿದೆ. ಬಲಹೃತ್ಕರ್ಣ, ಎಡಹೃತ್ಕರ್ಣ, ಬಲಹೃತ್ಕುಕ್ಷಿ, ಎಡಹೃತ್ಕುಕ್ಷಿ. ಶುದ್ಧ ರಕ್ತ ಎಂದರೆ ಆಕ್ಸಿಜನ್, ಅಶುದ್ಧ ರಕ್ತ ಎಂದರೆ ಕಾರ್ಬನ್ ಡೈಆಕ್ಸೈಡ್. ದೇಹದ ಎಲ್ಲಾ ಭಾಗಗಳಿಂದಲೂ ನೀಚಾಭಿಧಮನಿ ಮೂಲಕ ಅಶುದ್ಧ ರಕ್ತವು ಬಂದ ರಕ್ತವು ಬಲಹೃತ್ಕರ್ಣದಿಂದ ಬಲಹೃತ್ಕುಕ್ಷಿಗೆ ಬರುತ್ತದೆ. ಬಲಹೃತ್ಕುಕ್ಷಿಯಿಂದ ಪಲ್ಮನರಿ ಅಪಧಮನಿ ಮೂಲಕ ಶ್ವಾಸಕೋಶಕ್ಕೆ ಹೋದ ನಂತರ ಮೂಗಿನ ಮೂಲಕ ಹೊರಬರುತ್ತದೆ. ಶುದ್ಧ ರಕ್ತವು ಶ್ವಾಸಕೋಶದಿಂದ ಬಂದ ರಕ್ತವು ಪಲ್ಮನರಿ ಅಭಿಧಮನಿ ಮೂಲಕ ಎಡಹೃತ್ಕರ್ಣದಿಂದ ಎಡಹೃತ್ಕುಕ್ಷಿಗೆ ಬರುತ್ತದೆ. ಎಡಹೃತ್ಕುಕ್ಷಿಯಿಂದ ಮಹಾ ಅಪಧಮನಿ ಮೂಲಕ ದೇಹದ ಎಲ್ಲಾ ಭಾಗಗಳಿಗೂ ಹೋಗುತ್ತದೆ. ಇದು ಸ್ಟೆಥೋಸ್ಕೋಪ್. ಡಾಕ್ಟರುಗಳು ನಿಜವಾದ ಸ್ಟೆಥೋಸ್ಕೋಪ್ ಅನ್ನು ಬಳಸುತ್ತಾರೆ. ನಾವು ಮಾದರಿಯನ್ನು ಮಾಡಿದ್ದೇವೆ. ಇದು ಮಾನವನ
ನಮ್ಮ ಮಕ್ಕಳ ರಕ್ತವು ಸುಲಭವಾಗಿ ಹೋಗುತ್ತದೆ. ಕೊಲೆಸ್ಟ್ರಾಲ್ ಇಲ್ಲದಿರುವುದರಿಂದ ಸುಲಭವಾಗಿ ಹೋಗುತ್ತದೆ. ಇದು ಸಾಮಾನ್ಯ 50 ವರ್ಷದ ಮನುಷ್ಯರಿಗೆ ಸ್ವಲ್ಪ ಹೋಗಿ ಹೋಗುತ್ತದೆ. ಪೂರ್ಣ 60-70 ವಯಸ್ಸಿನವರಿಗೆ ಹೋಗುವುದೇ ಇಲ್ಲ. ಆದ್ದರಿಂದ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತದೆ. ಇದು ಆಗುತ್ತದೆ. ಇದನ್ನು ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಬೇಕಾದರೆ ಜಿಡ್ಡಿನ ಪದಾರ್ಥವನ್ನು ತಿನ್ನಬಾರದು. ಯೋಗವನ್ನು ಮಾಡಬೇಕು. ಇದು ಕಿವಿಗೆ ಹಾಕಿಕೊಂಡು ಹಾರ್ಟ್ ಬೀಟ್ ಅನ್ನು ಚೆಕ್ ಮಾಡಬಹುದು. ಇದರಿಂದಲೂ ನಾವು ಮಾಡಬಹುದು. ಸುಲಭವಾಗಿ ನಾವು ಮನೆಯಲ್ಲೇ ತಯಾರು ಮಾಡಿಕೊಳ್ಳಬಹುದು. ಇದನ್ನು ಮಾಡಲು ಬಳಸಲು ಬೇಕಾಗಿರುವ ಅಲಂಕಿ ಪೈಪ್, ಪೆನ್ನಿನ ಹಿಂದಿನ ರೀಫಿಲ್ ಅನ್ನು ತೆಗೆದುಕೊಂಡು ಅಲಂಕಿಗೆ ಬಲೂನ್ ಅನ್ನು ಹಾಕಿಕೊಂಡು ಹಾಕಿಕೊಂಡ ಮೇಲೆ ಎದೆಯ ಮಧ್ಯದಲ್ಲಿ ಇಟ್ಟುಕೊಂಡಿದರೆ ಸೌಂಡ್ ಬರುತ್ತದೆ. ಧನ್ಯವಾದ. ನನ್ನ ಹೆಸರು ವರುಣ್ ಶೇಖರ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿ. ನಾನು ಒಂದು ಪ್ರಯೋಗ ಮಾಡುತ್ತಿದ್ದೇನೆ. ಇದಕ್ಕೆ ಒಂದು ಉಪ್ಪಿನ ನೀರು, ಇದಕ್ಕೆ ಸಾಧಾರಣ ನೀರು, ಎರಡಕ್ಕೂ ಒಂದೊಂದು ಇಂಕು ಹಾಕ್ತಿದ್ದೀನಿ. ಉಪ್ಪಿನ ನೀರಿನಲ್ಲಿ ಕಣಗಳ ಮಧ್ಯೆ ಜಾಗ ಇಲ್ಲದಿರುವುದರಿಂದ ಇಂಕ್ ಹರಡುವುದಿಲ್ಲ. ಸಾಧಾರಣ ನೀರಿನಲ್ಲಿ ಜಾಗ ಇರುವುದರಿಂದ ಇಂಕ್ ಹರಡುತ್ತದೆ. ಧನ್ಯವಾದಗಳು. ವಿರಾಟ್ ಗೌಡ ಡಿಸಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸಹಿಪ್ರ ಶಾಲೆ ಡಾಮಡಹಳ್ಳಿ. ನಾನು ಮಾಡುತ್ತಿರುವ ಪ್ರಯೋಗ ಮಾನವನ ಜೀರ್ಣಾಂಗ ವ್ಯೂಹ. ನಾವು ತಿಂದ ಆಹಾರವು ಅನ್ನನಾಳದ ಮೂಲಕ ಜಠರಕ್ಕೆ ಬರುತ್ತದೆ. ಜಠರದಿಂದ ಸಣ್ಣ ಕರುಳಿಗೆ ಬರುತ್ತದೆ. ಸಣ್ಣ ಕರುಳಿನಲ್ಲಿ ಬೆರಳಿನಂಥ ವಿಲ್ಲೆ ಎಂಬ ಕಣಗಳು ಇರುತ್ತವೆ. ಅವು ನಮಗೆ ಬೇಕಾದ ಪ್ರೋಟೀನ್ ಎಲ್ಲವನ್ನು ಹೀರಿಕೊಂಡು ಎಲ್ಲ ಜೀವಕೋಶಗಳಿಗೆ ಕಳುಹಿಸಿ ಬೇಡವಾದದ್ದನ್ನು ದೊಡ್ಡ ಕರುಳಿನ ಮೂಲಕ ಹಾಗೂ ಗುದನಾಳದ ಮೂಲಕ ಗುದದ್ವಾರದಿಂದ ಆಚೆ ಹಾಕುತ್ತದೆ. ಧನ್ಯವಾದಗಳು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸಹಿಪ್ರ ಶಾಲೆ ಡಾಮಡಹಳ್ಳಿ. ನಾನು ಸರಳ ವಿದ್ಯುತ್ ಮಂಡಲ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಸರಳ ವಿದ್ಯುತ್ ಮಂಡಲ ತಯಾರಿಸುವ ಉಪಕರಣಗಳು: ಸ್ವಿಚ್, ಬಲ್ಬ್, 2 ವೈರು, ಬ್ಯಾಟರಿ. ಇದನ್ನು ತಯಾರಿಸುವುದು ಹೇಗೆಂದರೆ, ಒಂದು ಬಾಟಲ್ ತೆಗೆದುಕೊಂಡು ಕುಯ್ದ ನಂತರ ಬ್ಯಾಟರಿಯನ್ನು ಹಾಕಿ ಬೌಲ್ ತೆಗೆದುಕೊಂಡು ಪ್ಲಸ್ ಮತ್ತು ಮೈನಸ್ಗೆ ಜೋಡಣೆ ಮಾಡಿದ ನಂತರ ಬ್ಯಾಟರಿಗೆ ಜೋಡಣೆ ಮಾಡಿ ಸ್ವಿಚ್ಗೆ ಜೋಡಣೆ ಮಾಡಿದರೆ ಸರಳ ವಿದ್ಯುತ್ ಮಂಡಲ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು. ನನ್ನ ಶಾಲೆಯ ಹೆಸರು ಹಿರಿಯ ಪ್ರಾಥಮಿಕ ಶಾಲೆ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಪ್ರಯೋಗ ಮಾಡುತ್ತಿದ್ದೇನೆ. ಇದು ಪ್ಯಾಸ್ಕಲ್ನ ನಿಯಮ. ಕಡಿಮೆ ಬಲವನ್ನು ಹಾಕಿ ಹೆಚ್ಚು ಭಾರವನ್ನು ಎತ್ತಬಹುದು. ಧನ್ಯವಾದಗಳು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿ. ನಾನು ಈಗ ಒಂದು ಪ್ರಯೋಗವನ್ನು ಮಾಡಿ ತೋರಿಸುತ್ತೇನೆ. ನಾನು ಇವಾಗ ದೂರದರ್ಶಕದ ಬಗ್ಗೆ ತಿಳಿಸುತ್ತೇನೆ. ದೂರದರ್ಶಕ ಎಂದರೆ ದೂರದ ವಸ್ತುವನ್ನು ವೀಕ್ಷಿಸಲೆಂದು ನಿರ್ಮಿತವಾದ ಉಪಕರಣ. ಇದು ದೂರಲ್ಲಿರುವ ವಸ್ತುಗಳನ್ನು ತೋರಿಸುತ್ತದೆ. ರೂಪಿಸುವ ವಸ್ತುಗಳನ್ನು ಎಲ್ಲ ಕಾಣಿಸುತ್ತದೆ. ದೂರದಲ್ಲಿರುವ ವಸ್ತು ಕಾಣಿಸುತ್ತದೆ. ದೂರದಲ್ಲಿರುವ ವಸ್ತು ಇದು ದೂರದಲ್ಲಿರುವ ವಸ್ತು ಎಲ್ಲ ಕಾಣಿಸುತ್ತದೆ. ರೂಪಿಸುವ ವಸ್ತು ಉಪಕರಣ. ದೂರದಲ್ಲಿರುವ ವಸ್ತು ಇದು ಭೂಮಿಯ ಮೇಲಿರಬಹುದು, ಆಕಾಶದಲ್ಲಿರಬಹುದು. ನಮ್ಮ ಕಣ್ಣುಗಳಲ್ಲಿ ರಚಿಸುವ
ಕೋನವನ್ನು ಅವಲಂಬಿಸಿ ಆ ವಸ್ತುವಿನ ಪ್ರತಿಬಿಂಬವನ್ನು ರೂಪಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಧ್ರುವಶೇಖರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿ. ನಾನು ಒಂದು ಪ್ರಯೋಗ ಮಾಡುತ್ತಿದ್ದೇನೆ. ಇದು ಸೂರ್ಯನ ಸುತ್ತ 8 ಗ್ರಹಗಳು ಸುತ್ತುತ್ತಿರುತ್ತವೆ. ಅವು ಯಾವುವು ಎಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಗುರು ದೊಡ್ಡ ಗ್ರಹ. ಬುಧ ತನ್ನ ಸುತ್ತ ಸುತ್ತೋಕೆ 59 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗೋಕೆ 88 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಶುಕ್ರ ತನ್ನ ಸುತ್ತ ಸುತ್ತೋಕೆ 243 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗಲು 225 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಶುಕ್ರ ಪ್ರಕಾಶಮಾನವಾದ ಗ್ರಹ. ಇನ್ನೊಂದು ಹೆಸರು ಬೆಳ್ಳಿ ಚುಕ್ಕಿ. ಭೂಮಿ ತನ್ನ ಸುತ್ತ ಸುತ್ತೋಕೆ 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ಸುತ್ತೋಕೆ 365 ಕಾಲು ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿ ಜೀವಿಗಳಿರುವ ಗ್ರಹ. ಮಂಗಳ ತನ್ನ ಸುತ್ತ ಸುತ್ತೋಕೆ 24 ಗಂಟೆ 37 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗೋಕೆ 686 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಮಂಗಳ ಕೆಂಪು ಗ್ರಹ. ಗುರು ತನ್ನ ಸುತ್ತ ಸುತ್ತೋಕೆ 10 ಗಂಟೆ ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗೋಕೆ 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಗುರು ದೊಡ್ಡ ಗ್ರಹ. ಇನ್ನೊಂದು ಹೆಸರು ದೈತ್ಯ ಗ್ರಹ. ಶನಿ ತನ್ನ ಸುತ್ತ ಸುತ್ತೋಕೆ 10 ಗಂಟೆ 39 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗೋಕೆ 29 ಅರ್ಧ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಶನಿ ಸುಂದರವಾದ ಗ್ರಹ. ಇನ್ನೊಂದು ಹೆಸರು ಉಂಗುರ ಗ್ರಹ. ಯುರೇನಸ್ ತನ್ನ ಸುತ್ತ ಸುತ್ತೋಕೆ 17 ಗಂಟೆ 13 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ತಿರುಗೋಕೆ 84 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಯುರೇನಸ್ ನೀಲಿ ಹಸಿರು ಬಣ್ಣದ ಗ್ರಹ. ನೆಪ್ಚೂನ್ ತನ್ನ ಸುತ್ತ ಸುತ್ತೋಕೆ 16 ಗಂಟೆ 23 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನ ಸುತ್ತ ಸುತ್ತೋಕೆ 165 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಯುರೇನಸ್ ನೆಪ್ಚೂನ್ ಅತಿ ಶೀತವುಳ್ಳ ಗ್ರಹ. ಧನ್ಯವಾದಗಳು. ನನ್ನ ಹೆಸರು ಕೃಪಾ. ನನ್ನ ಓದುತ್ತಿರುವ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಊರು ಡಾಮಡಹಳ್ಳಿ. ನಾನು ಮಾಡುತ್ತಿರುವ ಪ್ರಯೋಗ ಕಾಂತಕ್ಷೇತ್ರ. ಕಾಂತಕ್ಕೆ 2 ಧ್ರುವ ಇರುತ್ತೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಉತ್ತರದಿಂದ ದಕ್ಷಿಣವರೆಗೆ ಬಲರೇಖೆ ಕಾಣುತ್ತವೆ. ಕಾಂತದ ಒಂದಿಗೆ ಆಟ. ನಾನು ಮಾಡುತ್ತಿರುವ ಕಾಂತಿಗೆ ಒಂದು ಆಟ. ಧನ್ಯವಾದ. ನನ್ನ ಹೆಸರು ರೋಹಿತ್ ಗೌಡ ಡಿ.ವೈ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿ. ನನ್ನ ಊರಿನ ಹೆಸರು ಡಾಮಡಹಳ್ಳಿ. ಘನದಲ್ಲಿ ಹಣ್ಣುಗಳು
ಒಕ್ಕೊಟ್ಟಾಗಿ ಇರುತ್ತವೆ. ದ್ರವದಲ್ಲಿ ಹಣ್ಣುಗಳು ಘನದಷ್ಟು ಒಕ್ಕೊಟ್ಟಾಗಿ ಇರುವುದಿಲ್ಲ, ಹಾಗಾಗಿ ಅವು ಸ್ವಲ್ಪ ಸ್ವತಂತ್ರವಾಗಿ ಓಡಾಡಬಹುದು. ಅನಿಲದಲ್ಲಿ ಘನ ಮತ್ತು ದ್ರವದಷ್ಟು ಸ್ವತಂತ್ರವಾಗಿ ಓಡಾಡಬಹುದು. ಅದಕ್ಕೆ ಇದು ಎಲ್ಲರೂ ಓಡಾಡಬಹುದು. ಧನ್ಯವಾದ. ಇದು ತಾಪಮಾಪಕ. ಇದು ವಸ್ತುವಿನ ಬಿಸಿಯ ಮಟ್ಟವನ್ನು ಅಳೆಯುತ್ತದೆ. ಕೆಂಪು ಬಣ್ಣ ಪಾದರಸ. ಬಿಸಿ ನೀರಿಗೆ ತಾಪಮಾಪಕವನ್ನು ಹಾಕಿದರೆ ಪಾದರಸ ಮೇಲೆ ಇರುತ್ತದೆ. ತಣ್ಣೀರಿಗೆ ತಾಪಮಾಪಕವನ್ನು ಹಾಕಿದರೆ ಪಾದರಸ ಕೆಳಗೆ ಇಳಿಕೆ ಆಗುತ್ತದೆ. ನಾನು ಕೆಳಗೆ ಒಂದು ದಾರ ಹಾಕಿ ಅದರ ಮೇಲೆ 2 ಐಸ್ ಮಡಗಿದ್ದೇನೆ. ಐಸ್ ಮೇಲೆ ಉಪ್ಪು ಹಾಕಿ ಅದರ ಮೇಲೆ ಒಂದು ಐಸ್ ಮಡಗಿದ್ದೇನೆ. ಅದರ ಮೇಲೆ ತಾಪಮಾಪಕವನ್ನು ಹಾಕಿದರೆ ಉಷ್ಣತೆ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ನೋಡೋಣ. ಉಷ್ಣತೆ ಕಮ್ಮಿ ಆಗುತ್ತಾ ಹೋಗುತ್ತೆ. ಈಗ ಉಷ್ಣತೆ -ಡಿಗ್ರಿ ಬರುತ್ತೆ. ಈಗ ಇದು ಅನ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಡಾಮರಹಳ್ಳಿ. ನನ್ನ ಊರ ಹೆಸರು ಡಾಮರಹಳ್ಳಿ. ನಾನು ಒಂದು ಪ್ರಯೋಗ ಮಾಡುತ್ತೇನೆ. ಇದೊಂದು ಕಾಂತ. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಕಾಂತಕ್ಕೆ ಕಾಂತಕ್ಕೆ 2 ಧ್ರುವಗಳಿವೆ. ಒಂದು ದಕ್ಷಿಣ ಧ್ರುವ, ಇನ್ನೊಂದು ಉತ್ತರ ಧ್ರುವ. ಪ್ರತೀಕ್ಷಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಡಾಮರಹಳ್ಳಿ. ನಾನು ಒಂದು ಪ್ರಯೋಗ ಮಾಡುತ್ತಿದ್ದೇನೆ. ಇದೊಂದು ದಿಕ್ ಸೂಜಿ. ಇದಕ್ಕೆ 2 ಕಾಂತಗಳಿವೆ. ಒಂದು ಉತ್ತರ ಕಾಂತ, ಇನ್ನೊಂದು ದಕ್ಷಿಣ ಕಾಂತ. ಇದು ಹೆಂಗೆ ತಿರುಗಿದ್ರು ಅದು ಉತ್ತರವಾಗಿ ನಿಲ್ಲುತ್ತದೆ. ಇದು ಎಲ್ಲೆಲ್ಲಿ ಬಳಸ್ತಾರೆ ಅಂದ್ರೆ ವಿಮಾನ, ಹಡಗು, ಟ್ರೈನ್ ಅಲ್ಲಿ ಬಳಸ್ತಾರೆ. ಇದ್ರ ದಿನ ನನ್ನ ಹೆಸರು ಪ್ರತೀಕ್ಷಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GSPS ಡಾಮರಹಳ್ಳಿ. ನನ್ನ ಊರ ಹೆಸರು ಡಾಮರಹಳ್ಳಿ. ಇದೊಂದು ಕಾಂತ. ಇದನ್ನ ಅಳಿಸಿದ್ರೆ ಅಕಾಂತೀಯ ವಸ್ತು. ಇದು ಕಾಂತೀಯ ವಸ್ತು. ಇದು ಅಕಾಂತೀಯ ವಸ್ತು. ಇದು ಕಾಂತೀಯ ವಸ್ತು. ನನ್ನ ಹೆಸರು ಪ್ರತೀಕ್ಷಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GSPS ಡಾಮರಹಳ್ಳಿ. ಇದೊಂದು ಕಾಂತ. ಇದಕ್ಕೆ 2 ದಿಕ್ಕುಗಳಿವೆ. 2 ಕಾಂತಗಳಿವೆ. ಒಂದು ಉತ್ತರ ಕಾಂತ, ಒಂದು ದಕ್ಷಿಣ ಕಾಂತ. ಉತ್ತರ ಕಾಂತ ವಿಕರ್ಷಿಸುತ್ತದೆ. ಉತ್ತರ ಕಾಂತ ದಕ್ಷಿಣ ಕಾಂತ ಆಕರ್ಷಿಸುತ್ತದೆ. ನನ್ನ ಹೆಸರು ಖುಷಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮರಹಳ್ಳಿ. ಇದು ಒಂದು ಶ್ವಾಸಕೋಶ. ಇದು ವಪೆ. ಇದು ನಮ್ಮ ಮೂಗು. ಇದು ಶ್ವಾಸನಾಳ. ಇದು ಶ್ವಾಸಕೋಶಗಳು.
ಹೊಪ್ಪೆಯನ್ನು ಎಳೆದಾಗ ನಮ್ಮ ಉಸಿರಾಟದ ಆಕ್ಸಿಜನ್ ಹೇರಳವಾಗಿರುವ ಗಾಳಿಯನ್ನು ಒಳಗೆಳೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವ ಗಾಳಿಯನ್ನು ಹೊರಬಿಡುವ ಕ್ರಿಯೆಗೆ ಶ್ವಾಸಕ್ರಿಯೆ ಎನ್ನುವರು. ನನ್ನ ಹೆಸರು ಧನಶ್ರೀ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನನ್ನ ಶಾಲೆ ಹೆಸರು JSPS ಡಾಮಡ ಹಳ್ಳಿ. ನಾವು ಒಂದು ದೊಡ್ಡದಾದ ಬಾಟಲನ್ನು ತೆಗೆದುಕೊಂಡಿದ್ದೇವೆ. ಅದರ ಮುಚ್ಚಳವನ್ನು 2 ತೂತು ಮಾಡಿ ಅದರೊಳಗೆ 7 ಸ್ಟ್ರಾಗಳನ್ನು ತೆಗೆದುಕೊಂಡು ಹಾಕಿದ್ದೇವೆ. ಒಂದು ಸ್ಟ್ರಾಗೆ ಬಲೂನ್ ಅನ್ನು ಕಟ್ಟಿದ್ದೇವೆ. ಬಲೂನ್ ಹಾಕದ ಸ್ಟ್ರಾದಿಂದ ಗಾಳಿಯನ್ನು ಎಳೆದರೆ ಬಲೂನ್ ದಪ್ಪದಾಗುತ್ತದೆ. ಅದೇ ತರ ಬಲೂನ್ ಹಾಕದ ಸ್ಟ್ರಾದಿಂದ ಗಾಳಿಯನ್ನು ಊದಿದರೆ ಬಲೂನ್ ದಪ್ಪದಾಗುತ್ತದೆ. ಹೀಗೇನೆ ಕಡಿಮೆ ಒತ್ತಡ ಪ್ರದೇಶ ಇದ್ದಾಗ ಚಂಡಮಾರುತಗಳು ಉಂಟಾಗುತ್ತವೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JSPS ಡಾಮಡಹಳ್ಳಿ. ಇದರ ಹೆಸರು ಕೋನದ ಅಳತೆಗೆ ತಕ್ಕಂತೆ ಪ್ರತಿಬಿಂಬಗಳು. ಕೋನದ ಅಳತೆಯು ಹೆಚ್ಚಾಗಿದಷ್ಟು ಪ್ರತಿಬಿಂಬಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಕೋನದ ಅಳತೆಯು ಕಡಿಮೆಯಾಗಿದ್ದಷ್ಟು ಪ್ರತಿಬಿಂಬಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದರ ಹೆಸರು ಅನಂತ ಪ್ರತಿಬಿಂಬ. ಇದನ್ನು ತಯಾರಿಸಲು 2 ಸಮತಲ ದರ್ಪಣಗಳನ್ನು ವಿರುದ್ಧವಾಗಿ ನಿಲ್ಲಿಸಿ ಇದರ ಪ್ರತಿಬಿಂಬವು ಇದಕ್ಕೆ ವಸ್ತುವಾಗುತ್ತದೆ, ಇದರ ಪ್ರತಿಬಿಂಬವು ಇದಕ್ಕೆ ವಸ್ತುವಾಗುತ್ತದೆ. ಹೆಸರು ರಚನಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿ. ನಾನು ಪತನ ಕೋನ ಹಾಗೂ ಪ್ರತಿಫಲಿತ ಕೋನಗಳು ಸಮನಾಗಿರುತ್ತವೆ ಎಂದು ಈ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ನಾನು ಯಾವ ಪ್ರತಿಬಿಂಬಕ್ಕೆ ಬಿಡುತ್ತೀನೋ ಆ ಪ್ರತಿಬಿಂಬಕ್ಕೆ ಹೋಗುತ್ತದೆ. ಇದು ಸಮತಲ ದರ್ಪಣ. ಇದರ ಮುಂದೆ ಗೊಂಬೆಯನ್ನು ಇಟ್ಟಾಗ ಗೊಂಬೆಯ ಎತ್ತರ, ತೂಕ ಮತ್ತು ಗಾತ್ರವು ಒಂದೇ ಆಗಿರುತ್ತದೆ ಮತ್ತು ದೂರವು ಕೂಡ ಒಂದೇ ಆಗಿರುತ್ತದೆ. ಗೊಂಬೆಯ ಎಡಬಲವು ಬೇರೆ ಬೇರೆಯಾಗಿ ಕಾಣಿಸುತ್ತವೆ. ಧನ್ಯವಾದ. ನಾನು JSPS ಡಾಮಡಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಥಮ ಬಣ್ಣಗಳು ನೀಲಿ, ಹಳದಿ, ಕೆಂಪು. ನೀಲಿ ಮತ್ತು ಹಳದಿಯನ್ನು ಹಾಕಿ ಹಸಿರು ಬಣ್ಣವನ್ನು ಮಾಡಬಹುದು. ಹಳದಿ ಮತ್ತು ಕೆಂಪನ್ನು ಹಾಕಿ ಕೇಸರಿ ಬಣ್ಣ ಮಾಡಬಹುದು. ಕೆಂಪು ಮತ್ತು ನೀಲಿ ಹಾಕಿ ನೇರಳೆ ಬಣ್ಣ ಮಾಡಬಹುದು. ಧನ್ಯವಾದಗಳು.